ಜಾನಕಿಯವರ ಅಂತ್ಯ ಸಂಸ್ಕಾರಕ್ಕೋಸ್ಕರ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ. ರಮೇಶ್ ಶರ್ಮಾ ಅವರಿಂದ ಅಂತಿಮ ವಿಧಿವಿಧಾನ ಕ್ರಿಯೆ, ಶಾಶ್ವತಿ ಕ್ರಿಯಾ ಸಮಿತಿಯಿಂದ ಧಾರ್ಮಿಕ ಕಾರ್ಯ. ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ವಸ್ತುಗಳ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 1/4 ಕೆಜಿ ಎಳ್ಳು, 5 ಕೆಜಿ ಅಕ್ಕಿ, 1/4 ಕೆಜಿ ಹೆಸರುಕಾಳು, 2 ಕೆಜಿ ಕರ್ಪೂರ ಸೇರಿದಂತೆ ಹಲವು ವಸ್ತುಗಳನ್ನು ಅಂತ್ಯ ಸಂಸ್ಕಾರಕ್ಕೋಸ್ಕರ ಖರೀದಿ ಮಾಡಲಾಗಿದೆ. ಒಂದು ಕಡೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಾನಕಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರು, ಸಾರ್ವಜನಿಕರು ಬಂದು ಅಂತಿಮ ನಮನವನ್ನು ಸಲ್ಲಿಸಿ ಕಂಬನಿಯನ್ನ ಮಿಡಿದಿದ್ದಾರೆ. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗದಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಅಲ್ಲಿನ ಸಿದ್ಧತೆಗಳು ಹೇಗಿದೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ನಿನ್ನೆ ವಿಧಿವಶರಾಗಿರುವಂಥದ್ದು. ಇವತ್ತು ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಅಲ್ಲಿ ಅವರ ತೋಟ ಇತ್ತು. ಈ ಒಂದು ತೋಟದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು. ಇದು ಸಾಕಷ್ಟು ಇಷ್ಟಪಟ್ಟು ತೆಗೆದುಕೊಂಡಿದ್ದಂಥ ಜಾಗ ಆಗಿರುವಂಥದ್ದು ಕಣಿಯನಹುಂಡಿ. ಮೈಸೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಾಗ ಇರುವಂಥದ್ದು. ಈ ಒಂದು ಸ್ಥಳದಲ್ಲೇ ಇವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದೆ. ಎಲ್ಲವೂ ಕೂಡ ಸ್ವಚ್ಛತೆ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ದಿನ ಇಲ್ಲಿ ಬಂದು ಹೋಗ್ತಾ ಇದ್ರು. ಕಳೆದ 4 ವರ್ಷದ ಹಿಂದೆ ಈ ಒಂದು ಜಾಗವನ್ನು ಖರೀದಿ ಮಾಡಿದರು. ಸುಮಾರು 2.5 ಎಕರೆಯಷ್ಟು ಈ ಒಂದು ಸ್ಥಳ ಆಗಿದೆ. ಇಲ್ಲೇ ಒಂದು ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಕೂಡ ಅವರು ಇಟ್ಕೊಂಡಿದ್ರಂತೆ. ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಕಣಿಯನಹುಂಡಿ ಗ್ರಾಮಸ್ಥರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅವರು ಈಗ ನಮ್ಮ ಜೊತೆ ಒಂದಷ್ಟು ಜನ ಇದ್ದಾರೆ. ಸರ್, ಇಲ್ಲಿ ಬರ್ತಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಲ್ಲ ಹೇಗಿತ್ತು ಸರ್ ಅವ್ರ ಒಡನಾಟ? ತುಂಬ ಚೆನ್ನಾಗಿತ್ತು. ಅವರು 4 ವರ್ಷದಿಂದ ನಮಗೆ ಪರಿಚಯ ಆಗಿದ್ದರಿಂದ ಅವರು ತುಂಬ ಚೆನ್ನಾಗಿ ಮಾತಾಡ್ತಿರೋ, ಬಂದು ಹೋಗ್ತಾಯಿರೋ. ಇಲ್ಲಿ ವಿಶ್ರಾಂತಿಯಾದ ಜಾಗ, ತುಂಬ ಚೆನ್ನಾದ ಜಾಗ, ಒಳ್ಳೆ ವಾತಾವರಣ. ಅಂಗಡಿ ಇಲ್ಲಿ ಜಾಗ ಖರೀದಿಸಿರೋ ತುಂಬ ಚೆನ್ನಾಗಿ ಬಂದು ಹೋಗ್ತಾಯಿದ್ರು. ಚೆನ್ನಾಗಿ ಮಾತಾಡಿಸ್ತಿರು ನಮ್ಮನ್ನ. ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಯ್ತು ಅವರು ಜಾನಕಿ ಅವರು ನಾವು ನೋಡಿದ್ವಲ್ಲ. ಅವರು ಸುಮಾರು ಸಾಂಗ್ಗಳು ಆಡ್ತಿರೋ ಮತ್ತು ಸುಮಾರು 48,000 ಹಾಡುಗಳು ಆಡಿದ್ದಾರೆ. ಎಲ್ಲ ಗೊತ್ತಿತ್ತು ನಮಗೆ, ಹಂಗಾಗಿ ಚೆನ್ನಾಗಿ ಗೊತ್ತಿತ್ತು. ನಿಮ್ಮ ಜೊತೆ ಎಲ್ಲ ಹೆಂಗೆ ಮಾತಾಡ್ತಾ ಇದ್ರು? ಇಲ್ಲ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅಕಸ್ಮಾತ್ ಎಲ್ಲ ಬಂದ ಕೂಗ್ತಾಯಿದ್ರು ರೋಡಲ್ಲಿ. ಅಕಸ್ಮಾತ್ ಯಾರೇ ಹೋಗಲಿ ಅವ್ರನ್ನ ಕರೆದು ಮಾತಾಡಿಸ್ತಾರೆ. ಚೆನ್ನಾಗಿದ್ರು. ಅವ್ರು ಬಂದರೆ ಅವ್ರು ಏನು ಮಾಡ್ತಾರೆ, ಸುತ್ತ ಒಂದು ರೌಂಡು ಹಿಂಗೆ ವಾಕ್ ಮಾಡ್ಕೊಂಡು ಬಳಸ್ಕೊಂಡು ನೋಡ್ಕೊಂಡು ಅಲ್ಲಿ ಮಾಡಬೇಕು ಅಂತಿದ್ದು ಪ್ಲಾನ್ ಇತ್ತು ಅವ್ರದ್ದು. ನಮ್ಮ ಊರಿಗೆ ಅವರೇ ಫಸ್ಟ್ ಮಾಡಬೇಕು ಅಂತಿದ್ದು. ಭಾಳ ಆಲೋಚನೆ ಮಾಡ್ತಿರೋರು, ಭಾಳ ಥಿಂಕ್ ಮಾಡ್ತಿರು. ಇಲ್ಲಿ ವಾತಾವರಣ, ಇಲ್ಲಿ ಪರಿಸರ ಭಾಳ ಖುಷಿ ಮಾಡ್ತಾರೆ. ಇಲ್ಲಿ ಯಾವ ಗಿಡ ಬೆಳೀತಾರೆ ಅಥವಾ ಯಾವ ಪದಾರ್ಥ ಬೆಳೀತಾರೆ ಅದ್ರ ಬಗ್ಗೆ ಗಮನ ತಗೊಳ್ಳೋರು. ಅಥವಾ ಈ ಪದಾರ್ಥ ಬಗ್ಗೆ ಏನು ಆಗ್ಬೋದು, ಏನಾಗುತ್ತೆ ಅಂತ ಎಲ್ಲನೇ ಅವರು ಯೋಚನೆ ಮಾಡ್ತಿರು. ಇಲ್ಲಿ ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ, ಕಬ್ಬು, ಶುಂಠಿ, ಪ್ರತಿಯೊಂದನ್ನು ಕೇಳೋರು ಅವರು. ಇಲ್ಲಿ ಯಾವ ರೀತಿ ಮಾಡ್ತಾರೆ, ಯಾವ ಫಸಲು ಬರುತ್ತೆ ಎಲ್ಲ ಕೇಳ್ತಿರೋರು. ಅದಾದ್ಮೇಲೆ ಅವರು ಮನೆ ಕಟ್ಟಬೇಕಂತೂ ಪ್ಲಾನ್ ಮಾಡಿದರು. ಅಷ್ಟರಲ್ಲಿ ಇದು ಈ ಥರ ಆಗಿದೆ. ತುಂಬ ಒಳ್ಳೆ. ಇವಿಷ್ಟು ಇಲ್ಲಿನ ಸ್ಥಳೀಯರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, ಟಿವಿ9 ಮೈಸೂರು. ಕಣಿಯನಹುಂಡಿಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಗಮನಿಸ್ತಾ ಇದ್ದೀರಿ, ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನವನ್ನು ಅವರ ಅಭಿಮಾನಿಗಳು ಪಡೆದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಿನ್ನೆ 7:30 ಸುಮಾರಿಗೆ ಎಸ್ ಜಾನಕಿಯವರು ಇಹಲೋಕವನ್ನು ತ್ಯಜಿಸ್ತಾರೆ. ಮೈಸೂರು ಅವರ ಅಚ್ಚುಮೆಚ್ಚಿನ ತಾಣ ಆಗಿತ್ತು. ಹಾಗಾಗಿ ತಮ್ಮ ಕೊನೆಯ ದಿನಗಳನ್ನು ಕೂಡ ಅವರು ಮೈಸೂರಿನಲ್ಲೇ ಕಳೆದರು. ಅವರ ಮೊದಲ ಸಾರ್ವಜನಿಕ ಗಾಯನ ಆರಂಭ ಆಗಿದ್ದು ಕೂಡ ಮೈಸೂರಿನಲ್ಲೇ. ಕೊನೆಯದಾಗಿ ಅವರು ತಮ್ಮ ಸಾರ್ವಜನಿಕ ಗಾಯನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಕೂಡ ಮೈಸೂರಿನಲ್ಲೇ.